ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೀ ಕನ್ನಡ ನ್ಯೂಸ್ ವರದಿ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಇನ್ಮುಂದೆ ಬಸ್ಸುಗಳ ಕಿಟಕಿಗಳಿಗೆ ಕಬ್ಬಿಣದ ಸರಳು ಕಡ್ಡಾಯ. ಇದರ ಜೊತೆಗೆ ದುಸ್ಥಿತಿಯಲ್ಲಿರುವಂತಹ ಗಾಜುಗಳನ್ನ ದುರಸ್ತಿ ಮಾಡಬೇಕು ಎನ್ನುವಂತಹ ಆದೇಶ ಕೂಡ ಬಂದಿದೆ ಸರ್ಕಾರದ ಕಡೆಯಿಂದ. ಜೀ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಲರ್ಟ್ ಆಗಿದೆ. ಇನ್ಮುಂದೆ ಬಸ್ಸುಗಳ ವಿಂಡೋಗಳಲ್ಲಿ ಕಬ್ಬಿಣದ ಸರಳು ಕಂಪಲ್ಸರಿ ಇರಲೇಬೇಕಾಗತ್ತೆ. ಜೊತೆಗೆ ದುಸ್ಥಿತಿಯಲ್ಲಿರುವಂತಹ ಗಾಜುಗಳನ್ನ ದುರಸ್ತಿಗೆ ಆದೇಶವನ್ನು ನೀಡಲಾಗಿದೆ. ಪ್ರಯಾಣಿಕರ ಹಿತದೃಷ್ಟಿಯಿಂದ ಸಾರಿಗೆ ಇಲಾಖೆ ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಿಂದ ದೂರು ದಾಖಲಾಗಿತ್ತು. ಸಾರಿಗೆ ಸಚಿವರಿಗೆ ಮೋಹನ್ ಕುಮಾರ್ ಪತ್ರವನ್ನ ಬರೆದಿದ್ರು. ಇತ್ತೀಚೆಗೆ ಒಂದು ದುರಂತ ಘಟನೆ ನಡೆದು ಹೋಗಿತ್ತು. ಬಸ್ನ ಕಿಟಕಿ ಹೊರಗೆ ತಲೆಯನ್ನ ಹಾಕಿ ಯುವಕ ಸಾವನ್ನಪ್ಪಿರ್ತಾನೆ. ಅಂದ್ರೆ ಗುಟ್ಕಾ ಉಗಿಯೋದಕ್ಕೆ ಅಂತ ಈತ ಕಿಟಕಿ ತಗೊಂಡು ಹೊರಗಡೆ ತಲೆ ಹಾಕಿರ್ತಾನೆ. ತಕ್ಷಣವೇ ಹಿಂಬದಿಯಿಂದ ಒಂದು ಟ್ರಕ್ ಬಂದು ಆತನ ತಲೆಗೆ ಅಪ್ಪಳಿಸುತ್ತೆ. ಹೀಗಾಗಿ ಆತ ಮೃತಪಡ್ತಾನೆ. ಈ ಅಹಿತಕರ ಘಟನೆಯ ಬೆನ್ನಲ್ಲೇ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹಾಗೆ ಯಾವಾಗ ಈ ಒಂದು ದುರಂತ ಘಟನೆ ನಡೆಯುತ್ತೆ, ಈ ಕುರಿತು ಸಾರಿಗೆ ಬಸ್ಗಳಿಗೆ 3 ಸರಳು ಅಳವಡಿಕೆ ಪತ್ರವನ್ನ ನೀಡಲಾಗಿತ್ತು. ಅಂದ್ರೆ ಸರಳುಗಳನ್ನ ಅಳವಡಿಸಬೇಕು ಅನ್ನೋದಾಗಿ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು. ಇದರ ಜೊತೆಗೆ ಈ ಕುರಿತು ಜೀ ಕನ್ನಡ ನ್ಯೂಸ್ನಲ್ಲಿ ವರದಿ ಕೂಡ ಪ್ರಸಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ. ಕಬ್ಬಿಣದ ಸರಳುಗಳನ್ನ ಅಳವಡಿಸುವಂತೆ ಸರ್ಕಾರ ಆದೇಶವನ್ನು ನೀಡಿದೆ. ಇದು ನಿಮ್ಮ ಜೀ ಕನ್ನಡ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಸಾರಿಗೆ ಇಲಾಖೆಯಿಂದ ಮಹತ್ವದ ಆದೇಶ ಬಂದಿದೆ. ಇದು ಉದ್ದೇಶ ಏನು ಸರ್? ಸಾಮಾಜಿಕ ಕಳಕಳಿ ಸರ್. ಯಾಕಂದ್ರೆ ಇತ್ತೀಚಿನ ದಿನ ತಮ್ಮ ಒಂದು ನೆಗ್ಲಿಜೆನ್ಸಿ ನಿರ್ಲಕ್ಷ್ಯತನದಿಂದ ಇಂಥ ಅಪಘಾತಗಳು ಸಂಭವಿಸ್ತಾ ಇದೆ. ಈ ಮುಂದಿನ ದಿನಗಳಲ್ಲಿ ಇಂಥ ಅಪಘಾತಗಳು ಸಂಭವಿಸಬಾರದು, ಸಾರ್ವಜನಿಕರು ಕ್ಷೇಮವಾಗಿ ಪ್ರಯಾಣ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಖಂಡಿತವಾಗಿ ಯಾಕಂದ್ರೆ ಈಗ ನೋಡಿ, ಆ ಒಂದು ಘಟನೆ ನೋಡಿದಾಗ, ಅಪಘಾತ ನೋಡಿದಾಗ ಹಿಂದಿನ ಕಿಟಕಿಯಲ್ಲಿ ಇದು ಯಾವುದು ಸೇಫ್ಟಿ ಮೆಜರ್ ಅಂದ್ರೆ ಸುರಕ್ಷತೆ ಯಾವುದು ಕಬ್ಬಿಣದ ಸರಳುಗಳನ್ನ ಅಳವಡಿಸಿರಲಿಲ್ಲ. ಇದು ಒಂದು ಮುಖ್ಯವಾದ ಕಾರಣ ಆಗ್ತದೆ. ಯಾಕಂದ್ರೆ ಆ ಸರಳುಗಳನ್ನು ಅಳವಡಿಸಿತ್ತು ಅಂದ್ರೆ ಅವ್ನು ಪೂರಾ ಬಾಡಿನಲ್ಲಿ ಹೊರಗಡೆ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಒಂದು ಸರಳನ್ನು ಅಳವಡಿಸದಿರೋದೇ ಇದಕ್ಕೆ ಮುಖ್ಯ ಕಾರಣ ಆಗಿರೋದ್ರಿಂದ ಈಗ ಪ್ರಸ್ತುತ ಸಾರಿಗೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಬಸ್ಗಳಲ್ಲಿ ಕಡ್ಡಾಯವಾಗಿ ಕೊನೆಯ ವಿಂಡೋ ಇರ್ಬೋದು ಅಥವಾ ಪ್ರಥಮ ವಿಂಡೋ ಇರ್ಬೋದು, ಕಡ್ಡಾಯವಾಗಿ 3 ಲೈನ್ ರಾಡ್ ಇರುವಂಥದ್ದು ಒಂದು ಕಬ್ಬಿಣದ ಸರಳುಗಳನ್ನ ಅಳವಡಿಸಿ, ಜೊತೆಗೆ ಈ ಕಿಟಕಿಯಿಂದ ಯಾಕೆ ತಲೆ ಹಾಕ್ತಾರೆ ಜನಗಳು, ಒಂದು ಇಂಥ ಗುಟ್ಕ ಒಂದು ಇಂಥದ್ದು ಧೂಮಪಾನ ಇಂಥ ಬಂದ ಸಂದರ್ಭದಲ್ಲಿ ಹೊರಗಡೆ ಹಾಕ್ತಾರೆ. ಇದನ್ನು ಆಗೋದು ಬೇಡ. ಹಾಗಾಗಿ ಈಗ ಕೊಟ್ಪ ಕಾಯ್ದೆಯಲ್ಲಿ ಯಾವುದೇ ವ್ಯಕ್ತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸಾರ್ವಜನಿಕ ಬಸ್ಗಳಲ್ಲಿ ಗುಟ್ಕ ತಂಬಾಕುಗಳನ್ನು ಹಾಕೋದನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ. ಇನ್ನು ಮುಂದೆ ಈ ಸಾರ್ವಜನಿಕ ಬಸ್ಗಳಲ್ಲಿ ಯಾರೇ ಗುಟ್ಕ ತಂಬಾಕುಗಳನ್ನು ಧೂಮಪಾನ ಮಾಡಿತು ಅಂತಂದರೆ ಕಡ್ಡಾಯವಾಗಿ ಈಗ ಅವರಿಗೆ ₹1,000 ಪೆನಾಲ್ಟಿ ಇದೆ. ಆ ಪೆನಾಲ್ಟಿನ ₹1,000 ಪೆನಾಲ್ಟಿನ ಅವ್ರ ಮೇಲೆ ಹಾಕಬೇಕು. ಯಾವುದೇ ರೀತಿ ಹಾಕ್ಕೊಂಡಂತನ್ನ ಪ್ರವೇಶ ಕೊಡಬಾರ್ದು ಸಾರ್ವಜನಿಕ ಬಸ್ಗಳಲ್ಲಿ. ಈ ಒಂದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು. ಪ್ರಸನ್ನ, ಈ ಹಿಂದೆ ಕಿಟಕಿಯಿಂದ ಗುಟ್ಕಾ ಉಗಿಯೋದಕ್ಕೆ ತಲೆ ಹೊರಗೆ ಹಾಕಿ ಗಾಡಿ ಗುದ್ದಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿತ್ತು. ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಕೂಡ ಮಾಡಿತ್ತು. ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ, ಜೊತೆಗೆ ಯಾವಾಗಿಂದ ಸರ್ಕಾರದ ಆದೇಶ ಜಾರಿಯಾಗುತ್ತೆ, ಹೇಗೆ ಅಂತ ಏನಿದೆ ಮಾಹಿತಿ? ಸಿಂಚನ, ಇದು ಬಹಳ ಒಂದು ಇಂಪಾರ್ಟೆಂಟ್ ಅಂತ ನ್ಯೂಸ್. ಯಾಕೆಂತಂದ್ರೆ ಹಲವರು ಏನು ಬಸ್ನ ಹಿಂಭಾಗದಲ್ಲಿ ಕೊನೆ ಸೀಟಲ್ಲಿ ಕೂತ್ಕೊಳ್ಳುವಂತ ಏನು ಪ್ರಯಾಣಿಕರಿದ್ದಾರೆ, ಅವರು ಕಿಟಕಿಯಿಂದ ತಲೆಯನ್ನ ಹಾಕೋದು, ಕೈಯನ್ನ ಹಾಕೋದು, ಹಲವು ಬಾರಿ ಪಕ್ಕದಲ್ಲಿರುವಂತ ಗಾಡಿಗಳು ಗುದ್ಕೊಂಡು ಕೆಲವರು ಕೈಗಳನ್ನ ಕೆಳ್ಕೊಂಡಿದ್ದಾರೆ. ಕಳೆದ ಬಾರಿ ನಾವು ನೋಡಿದ್ವಿ, ಒಬ್ಬ ಗುಟ್ಕಾ ಉಗಿಯಕ್ಕೆ ಹೋದಂತಹ ಒಬ್ಬ ಯುವಕ ಆ ಯುವಕನ ತಲೆಗೆ ಬೇರೆ ಗಾಡಿ ಹೊಡ್ಕೊಂಡು ಹೋದ ಸಂದರ್ಭದಲ್ಲಿ ಶಿರಚ್ಛೇದವೇ ಆಗ್ಬಿಡುತ್ತೆ. ಅವನ ತಲೆನೇ ಹೊರಟೋಗುತ್ತೆ. ಆ ಸಂದರ್ಭದಲ್ಲಿ ಅಥವಾ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾನೆ. ಅದು ವೈರಲ್ ಆಗಿರುತ್ತೆ. ಎಲ್ಲ ವಿಚಾರ ಕುರಿತಂತೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನು ಪೊಲೀಸ್ ದೂರುಗಳ ಪ್ರಾಧಿಕಾರ ಇದೆ, ಅದರ ಒಂದು ಸದಸ್ಯರು ಮೋಹನ್ ಕುಮಾರ್ ದಾನಪ್ಪ ಅವರು ಲೆಟರ್ ಬರೀತಾರೆ. ಇಮಿಡಿಯೇಟ್ ಆಗಿ ಎಲ್ಲ ಒಂದು ಸಾರಿಗೆ ಬಸ್ಗಳಲ್ಲೂ ಕೂಡ 3 ಸರಳುಗಳನ್ನ ಅಳವಡಿಸಬೇಕು. ತಲೆ ಮತ್ತೆ ಕೈ ಹೊರ ಹಾಕದಂತೆ, ಗಮನ ಆಗಕ್ಕೆ ಅವಕಾಶ ಇಲ್ಲದಂತೆ ಅಲ್ಲಿ ಸರಳುಗಳನ್ನ ಅಳವಡಿಸಬೇಕು. ಮತ್ತೆ ಗಾಜಿನ ಕಿಟಕಿಗಳನ್ನು ಸರಿಯಾಗಿ ಅಳವಡಿಸಬೇಕು. ಜೊತೆಯಲ್ಲಿ ಬಸ್ ನಿಲ್ದಾಣಗಳಲ್ಲಿ ಗುಟ್ಕಾ ಮತ್ತೆ ಸಿಗರೇಟ್ಗಳನ್ನ ಕೊಂಡೊಯ್ದಂತೆ ತಪಾಸಣೆಯನ್ನ ಮಾಡೋದ್ರ ಜೊತೆನಲ್ಲಿ ಮಾರಾಟಕ್ಕೂ ಕೂಡ ಅವಕಾಶವನ್ನ ಕೊಡಬಾರ್ದು ಅನ್ನೋ ವಿಚಾರವನ್ನ ಪತ್ರವನ್ನ ಬರೆದಿದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಜೀ ಕನ್ನಡ ನ್ಯೂಸ್ ಈ ಪತ್ರದ ಸಾರಾಂಶ ಮತ್ತೆ ವಿಚಾರವನ್ನ ಒಂದು ಪ್ರಸಾರವನ್ನ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಂಡಿರುವಂತಹ ಸಾರಿಗೆ ಸಚಿವರು ಅವರು ಈಗ ಆದೇಶವನ್ನ ಹೊರಡಿಸಿರುವಂತದ್ದು ಏನಂತಂದ್ರೆ ಎಲ್ಲಾ ಬಸ್ಗಳಲ್ಲೂ ಕಡ್ಡಾಯವಾಗಿ ಈಗ ಸರಳುಗಳನ್ನ ಅಳವಡಿಸಿರೋ ಜೊತೆನಲ್ಲಿ ಕಿಟಕಿಗಳನ್ನು ಭದ್ರತೆಯನ್ನು ಪರಿಶೀಲನೆ ಮಾಡೋದು, ಜೊತೆಗೆ ಈ ಗುಟ್ಕಾ ಮತ್ತೆ ತಂಬಾಕು ಅದನ್ನ ಮಾರಾಟ ಆಗದಂತೆ ಕ್ರಮ ಕೈಗೊಳ್ಳಲಿಕ್ಕೆ ಭದ್ರತಾ ಏನು ವಿಭಾಗ ಇದೆ ಅದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವನ್ನ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಹಿಂದೆ ನಾವು ಪ್ರಸಾರ ಮಾಡಿದ ವರದಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸ್ಪಂದಿಸಿದೆ.
ಜನರ ಒಂದು ಪ್ರಾಣವನ್ನ ರಕ್ಷಿಸುವಂತ ಕೆಲಸ ಈಗ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಏನು ಹಂತ ಹಂತವಾಗಿ ಎಲ್ಲಾ ಗಾಡಿಗಳಲ್ಲೂ ಕೂಡ ಎಲ್ಲಾ ವಿಭಾಗಗಳಲ್ಲಿ ಅಂದ್ರೆ ನೈಋತ್ಯ, ವಾಯುವ್ಯ, KSRTC, BMTC ಎಲ್ಲಾ ವಿಭಾಗಗಳಲ್ಲೂ ಕೂಡ ಇದನ್ನ ಅಳವಡಿಕೆ ತರಬೇಕು ಮತ್ತು ಅಳವಡಿಸಿಕೊಂಡ ನಂತರ ಅದಕ್ಕೆ ಸರ್ಕಾರಕ್ಕೆ ಸಚಿವರ ಗಮನಕ್ಕೆ ಏನ್ ಮಾಡಿದಾರೆ ಅನ್ನೋ ಗಮನಕ್ಕೆ ತಂದು ಕೊಡಬೇಕು ಅನ್ನುವಂತ ವಿಚಾರವನ್ನು ಕೂಡ ಸಚಿವರು ಈಗಾಗಲೇ ಏನು 4 ವಿಭಾಗಗಳ MD-ಗಳಿದ್ದಾರೆ ಅವ್ರಿಗೂ ಆದೇಶವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದು ಅತ್ಯಂತ ಮಹತ್ವದ ಆದೇಶ. ಜನರ ಒಂದು ಪ್ರಾಣ ರಕ್ಷಿಸುವಂತ ಕೆಲಸ ಕೂಡ ಆಗತ್ತೆ. ಸರ್ಕಾರ ಇದನ್ನ ಹಂತ ಹಂತವಾಗಿ ಮಾಡ್ಲಿಕ್ಕೆ ಹೊರಟಿದೆ ಸಿಂಚನಾ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.